ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಅಕ್ಷಯ ತೃತೀಯ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭ ದಿನಗಳಲ್ಲಿ ಒಂದು. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ ಶಾಶ್ವತವಾದ ಎಂದರ್ಥ. ಸ್ನೇಹಿತರೆ, ಬ್ರಹ್ಮಾಂಡದ ವಿನಾಶವನ್ನು ತಡೆಯುವ ಶಕ್ತಿ ಈ ಅಕ್ಷಯ ತೃತೀಯ ದಿನಕ್ಕೆ ಇದೆ. ಇದಕ್ಕೊಂದು ಉದಾಹರಣೆಯನ್ನು ಕೂಡ ಹೇಳ್ತೀನಿ, ಮೊದಲು ಕೇಳಿಸ್ಕೊಳ್ಳಿ. ನಂತರ ಅಕ್ಷಯ ತೃತೀಯ ಯಾವಾಗ, ಯಾವ ದಾನ ಮಾಡಬೇಕು, ಯಾವ ರೀತಿ ಖರೀದಿ ಮಾಡಬೇಕು, ಯಾವ ರೀತಿ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಅಕ್ಷಯ ತೃತೀಯ ದಿನ ಭಗೀರಥರು ಭೂಮಿಗೆ ಗಂಗೆಯನ್ನು ತಂದರು. ಆ ದಿನವೇ ಅಕ್ಷಯ ತೃತೀಯ ದಿನ. ಈ ದಿನ ಏನಾದರೂ ಶಿವನು ಆ ಗಂಗೆಯನ್ನು ತನ್ನ ಜಡೆಯಲ್ಲಿ ಧರಿಸಿ ಭೂಮಿಗೆ ನಿಧಾನವಾಗಿ ಕೆಳಗಿಳಿಸದೇ ಇದ್ದರೆ ಸೃಷ್ಟಿಯ ವಿನಾಶ ಆಗ್ತಿತ್ತು. ಅಂದರೆ ಈ ಬ್ರಹ್ಮಾಂಡ ವಿಭಾಗವಾಗ್ತಿತ್ತಂತೆ, ವಿಭಜನೆ ಆಗ್ತಿತ್ತಂತೆ. ಅಷ್ಟು ರಭಸವಾಗಿ ಅವಳು ಭೂಮಿಯನ್ನು ಅಪ್ಪಳಿಸ್ತಿದ್ಲಂತೆ. ಹಾಗಾಗಿ ಈ ಅಕ್ಷಯ ತೃತೀಯ ದಿನಕ್ಕೆ ಬ್ರಹ್ಮಾಂಡದ ವಿನಾಶವನ್ನು ತಡೆಯುವ ಶಕ್ತಿ ಇದೆ ಅಂತೇಳಿ ಪುರಾಣಗಳಲ್ಲಿ ನಂಬಲಾಗಿದೆ ಸ್ನೇಹಿತರೆ. ಹಾಗಾಗಿ ಈ ದಿನ ಬಂಗಾರ ಖರೀದಿ ಮಾಡಬೇಕು ಅನ್ನೋದನ್ನು ಎಲ್ಲೂ ತಿಳಿಸಿಲ್ಲ. ಈ ದಿನ ಏನೇ ಕೆಲಸ ಮಾಡಿದರೂ ಅದು ಅಕ್ಷಯವಾಗತ್ತೆ ಅಂತ ಹೇಳಿ ಇದೆ. ಹಾಗಾಗಿ ಕೆಲವರು ಈ ರೀತಿಯಾಗಿ ಬಂಗಾರ ತಂದರೆ ಅದು ವರ್ಷ ಇಡೀ ನಾವು ಕೊಳ್ಬೋದು ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿದ್ದಾರೆ ಅಷ್ಟೇ. ಹಾಗಂತ ನೀವು ಅಕ್ಷಯ ತೃತೀಯ ದಿನ ಒಂದು ಸಾಲನೋ ಏನೋ ಮಾಡಿ ಬಂಗಾರ ಖರೀದಿ ಮಾಡಿದ್ದೀರಾ ಅಂದರೆ ಖಂಡಿತ ವರ್ಷ ಪೂರ್ತಿ ನಿಮಗೆ ಬಂಗಾರ ಖರೀದಿ ಮಾಡುವ ಯೋಗನೇ ಸಿಕ್ಕಿದೆಯಾ? ಇಲ್ಲ ತಾನೇ? ಅರ್ಥ ಮಾಡ್ಕೊಳ್ಳಿ ವಾಸ್ತವ ಸ್ಥಿತಿಯನ್ನು. ಈ ದಿನ ನೀವು ಮಾಡಿದ ಒಂದು ಒಳ್ಳೆಯ ಕರ್ಮ, ಸೇವೆ ಅದು ಅಕ್ಷಯವಾಗುತ್ತೆ. ದಾನ ಆಗಿರ್ಬೋದು, ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯಕವಾಗಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಅವರಿಗೆ ಒಂದು ಅವರ ಜೀವನದಲ್ಲಿ ಅವರು ಏನೆಲ್ಲ ಸಫರ್ ಮಾಡಿದಾರಲ್ಲ ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸೋದಾಗಿರ್ಬೋದು, ಇವೆಲ್ಲ ಮಾಡಿದಾಗ ಅದು ಅಕ್ಷಯ ಪುಣ್ಯವನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಕೆಲವರು ಅಭಿಪ್ರಾಯ ಏನಪ್ಪ ಅಂದರೆ ಈ ದಿನ ಬಂಗಾರ ಖರೀದಿ ಮಾಡಬೇಕು, ವರ್ಷ ಇಡೀ ಬಂಗಾರ ಖರೀದಿ ಮಾಡ್ತೀವಿ, ಮಹಾಲಕ್ಷ್ಮಿ ನಮ್ಮ ಮನೆಯೇ ನೆಲೆಗೊಳ್ತಾಳೆ. ಲಕ್ಷ್ಮಿ ಅಂದರೆ ಲಕ್ಷ್ಯ, ಅಂದರೆ ಒಳ್ಳೆಯ ಲಕ್ಷ್ಯದ ಕಡೆ ನಾವು ಹೋದಷ್ಟು, ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಷ್ಟು ಖಂಡಿತ ಮಹಾಲಕ್ಷ್ಮಿ ಯಾವುದಾದ್ರೂ ರೂಪದಲ್ಲಿ ನಮ್ಮನ್ನು ಹರಿಸ್ತಾಳೆ. ಒಂದು ಹಣ ಉಳಿತಾಯ ಆದರೂ ಅನೇಕ ರೀತಿಯ ಸಮಸ್ಯೆಗಳಿಗೆ ನಾವು ಬಲಿಯಾಗದೆ, ಅನಾರೋಗ್ಯದ ಸ್ಥಿತಿಗತಿಗಳಿಗೆ ನಾವು ಬಲಿಯಾಗದೆ ಸುರಕ್ಷಿತವಾಗಿ, ಸರಳವಾಗಿ, ನೆಮ್ಮದಿಯುತವಾಗಿ ನಾವು ಜೀವನ ಸಾಗಿಸಿದ್ರು ಅದು ಮಹಾಲಕ್ಷ್ಮಿಯ ಕೃಪೆ ತಾನೇ. ಹಾಗಾಗಿ ಈ ರೀತಿಯಾಗಿ ತಗೊಳ್ಳಿ. ಇವತ್ತು ಬಂಗಾರ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಯಾರೋ ಹೇಳಿದ್ರು ನಾನು ಮಾಡಲೇಬೇಕು ಅನ್ನೋ ವಿಚಾರವನ್ನು ತಲೆಯಿಂದ ತೆಗೀರಿ. ಈ ದಿನ ನೀವು ಒಂದು ಪ್ರಾಣಿಗೆ, ನಿಮ್ಮ ಕೈಲಾದರೆ ಒಂದು ನಾಯಿಗೆ ರೊಟ್ಟಿ ಹಾಕೋದು, ಒಂದು ಹಸುವಿಗೆ ಹುಲ್ಲು ಕೊಡೋದು, ಹಾಗೆ ನಿಸ್ಸಹಾಯಕರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀರು ಕೊಡೋದು, ನಿಮ್ಮ ಕೈಯಲ್ಲೇ ಇವತ್ತಿನ ದಿನ ಏನಾದರೂ ಒಂದು ಅಡುಗೆ ಮಾಡಿ ನಿಸ್ಸಹಾಯಕರಿಗೆ, ಅನಾಥ ಮಕ್ಕಳಿಗೆ ಕೊಡೋದರಿಂದ ಅದು ಅಕ್ಷಯವಾಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಪುಣ್ಯವನ್ನು ನೀವು ವೃದ್ಧಿ ಮಾಡ್ಕೊಳ್ತೀರ. ಆ ಒಂದು ದಿನ ಈ ಒಂದು ಅಕ್ಷಯ ತೃತೀಯ ದಿನ ಆಗಿದೆ. ಈ ದಿನ ಬಂಗಾರ ಖರೀದಿ ಮಾಡಿದ ತಕ್ಷಣ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ಸುಳ್ಳು. ಈ ಅಕ್ಷಯ ತೃತೀಯ ದಿನ ಕುಚೇಲ ಬಂಗಾರ ಖರೀದಿ ಮಾಡಿ ಶ್ರೀಮಂತನಾದ್ನ? ಇಲ್ಲ ತಾನೇ? ತನ್ನ ಸ್ನೇಹಿತನಾದ ಕೃಷ್ಣನಿಗೆ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ 2 ಮುಷ್ಟಿ ಅವಲಕ್ಕಿಯನ್ನು ತಗೊಂಡು ನಿಷ್ಕಲ್ಮಶ ಭಾವದಿಂದ ತನ್ನ ಸ್ನೇಹಿತನಾದ ಶ್ರೀಕೃಷ್ಣನ ನೋಡಲಿಕ್ಕೆ ಬಂದರು. ಇಂತಹ ಭಾವಕ್ಕೆ ಒಲಿದ ಆ ಪರಮಾತ್ಮನು ಅವರನ್ನು ಹರಸಿ ಆಶೀರ್ವಾದ ಮಾಡಿ ಶ್ರೀಮಂತರನ್ನಾಗಿಸಿದರು. ಈ ರೀತಿ ಇರಬೇಕು ನಮ್ಮ ಯೋಚನೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಈ ದಿನ ನಾವು ಏನು ಸೇವೆ ಮಾಡ್ತೀವೋ ಅದು ಅಕ್ಷಯ ಫಲದ ರೂಪದಲ್ಲಿ ಸಿಗತ್ತೆ. ಈ ಜನ್ಮಕ್ಕೂ ಮುಂದಿನ ಜನ್ಮಕ್ಕೂ ಅಕ್ಷಯವಾಗುವಂಥ ಪುಣ್ಯವನ್ನು ನಾವು ವೃದ್ಧಿ ಮಾಡ್ಕೊಳ್ಬೇಕೇ ವಿನಃ ಕೇವಲ ಬಂಗಾರದ ಖರೀದಿಯ ಕಡೆ ಗಮನ ಕೊಡೋದ್ರಿಂದ ನಾವು ಇಲ್ಲಿನ ಭೌತಿಕ ಸುಖ, ಮಾಯೆ, ಮೋಹಕ್ಕೆ ಬಲಿಯಾಗ್ತಾ ಇದ್ದೀವಿ ವಿನಃ ನಮ್ಮ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳೋ ಯಾವುದೇ ರೀತಿ ಒಂದು ಅಕ್ಷಯ ಫಲವನ್ನು ನಾವು ಪಡ್ಕೊಳ್ತಾ ಇಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ. ಈ ದಿನ ಪುರಾಣಗಳಲ್ಲಿ ತಿಳಿಸಿದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಬಂಗಾರ ಖರೀದಿ ಮಾಡಿರುವ ಯಾವುದೇ ರೀತಿ ಒಂದು ಉಲ್ಲೇಖ ಇಲ್ಲ. ಆದರೆ ಈ ದಿನ ಅಕ್ಷಯ ಫಲವನ್ನು ತಮ್ಮ ಒಳ್ಳೆಯ ಉತ್ತಮವಾದ ಸೇವೆಯಿಂದ ಅಕ್ಷಯವಾಗಿಸಿಕೊಂಡಿದ್ದರ ಉಲ್ಲೇಖವಿದೆ ಸ್ನೇಹಿತರೆ. ಈ ದಿನ ಕುಬೇರರು ಕಳೆದುಕೊಂಡಿದ್ದ ತಮ್ಮ ರಾಜ್ಯವನ್ನು ಮರಳಿ ಪಡೆದ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿತ್ತು. ಅವರ ರಾಜ್ಯವನ್ನು ತಮ್ಮ ಉತ್ತಮ ಕರ್ಮದಿಂದ ಮರಳಿ ಪಡ್ಕೊಂಡ್ರು. ಹಾಗೆ ಮಹಾಲಕ್ಷ್ಮಿಯ ಕೃಪೆಗೆ ಈ ದಿನ ಪಾತ್ರರಾಗಿ ಅವರು ಮಹಾಲಕ್ಷ್ಮಿ ಅವರನ್ನು ಆಶೀರ್ವದಿಸಿದರು ಅನ್ನೋದು ಪುರಾಣದಲ್ಲಿ ಇದೆ. ಅಕ್ಷಯ ತೃತೀಯ ದಿನ ಅಂದ ತಕ್ಷಣ ಬಂಗಾರ ಖರೀದಿ ಅಲ್ಲ. ಅದರ ಮಹತ್ವ ಏನಪ್ಪ ಅಂದರೆ ಈ ಒಂದು ದಿನದ ಪ್ರಭಾವ ಇದೆಯಲ್ಲ ಅದು ವರ್ಷ ಪೂರ್ತಿ ಇರುತ್ತೆ. ಹಾಗಾಗಿ ಈ ದಿನ ನಾವು ಏನು ಒಳ್ಳೆಯ ಕೆಲಸ ಮಾಡ್ತೀವೋ, ಸೇವೆ ಮಾಡ್ತೀವೋ ಅದು ವರ್ಷ ಪೂರ್ತಿ ನಮ್ಮನ್ನು ರಕ್ಷಣೆಯಾಗಿ ಅದೇ ರೀತಿ ಕೆಲಸ ಮಾಡಲಿಕ್ಕೆ ಅಕ್ಷಯ ಪುಣ್ಯ ಫಲವನ್ನು ಪ್ರದಾನ ಮಾಡಿಕೊಡುತ್ತೆ. ಅಂದರೆ ಈ ದಿನ ನೀವು ಯಾರಿಗೋ ಒಂದು ಸೇವೆಯನ್ನು ಮಾಡಿದ್ರಿ ಅಂದರೆ, ಯಾರಿಗೋ ದಾನ ಧರ್ಮವನ್ನೇ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಒಂದು ಹಣ್ಣು ದಾನ ಮಾಡಿದ್ರು, ನೀರು ದಾನ ಮಾಡಿದ್ರು, ಬಟ್ಟೆ ದಾನ ಮಾಡಿದ್ರು, ಯಾವುದೇ ಒಂದು ದಾನವನ್ನು ಮಾಡಿದಾಗ ನಿಮ್ಮಲ್ಲಿ ಆ ಒಂದು ಕ್ಷಮತೆ ಇರಬೇಕಲ್ವ? ಆ ಕ್ಷಮತೆ ಇದ್ದಾಗಲೇ ನೀವು ದಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕ್ಷಮತೆ ವರ್ಷ ಪೂರ್ತಿ ನಿಮ್ಮ ಜೊತೆ ಇರುವ ಹಾಗೆ ಈ ಅಕ್ಷಯ ತೃತೀಯ ದಿನ ಮಾಡುತ್ತೆ. ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ನಂತರ ಅದನ್ನು ಪ್ರಗತಿಯ ರೂಪದಲ್ಲಿ ತರಬೇಕು. ಯಾರೋ
ಯಾವಾಗಲೂ ಒಂದು ಸಾರಿ ಈ ದಿನ ಅಕ್ಷಯ ತೃತೀಯ ದಿನ, ಈ ದಿನ ಬಂಗಾರ ಖರೀದಿ ಮಾಡಿದರು ಅಂತೇಳಿ ಈ ದಿನ ವರ್ಷ ಇಡೀ ನಾವು ಬಂಗಾರ ಖರೀದಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಅದನ್ನು ಹಬ್ಬಿಸಿದ್ದಾರೆ. ಅದರ ಪ್ರಕಾರನೇ ಬಂಗಾರ ಖರೀದಿ ಮಾಡ್ತೀವಿ. ಅಂದರೆ ಈ ದಿನ ದಾನ ಧರ್ಮ ಸೇವೆ, ನಮ್ಮ ಪಿತೃಗಳ ಕಾರ್ಯಕ್ಕೆ ನಾವು ಮಹತ್ವ ಕೊಡಬೇಕು. ಅಂದರೆ ನಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ಮೋಕ್ಷ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಆ ಒಂದು ಪುಣ್ಯ ಅಕ್ಷಯವಾಗುತ್ತೆ, ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಹಾಗೆ ಅವರಿಂದ ನಾವು ಆಶೀರ್ವಾದ ಪಡ್ಕೊಳ್ತೀವಿ. ಇದರಿಂದ ಮನೆಯಲ್ಲಿರುವ ಅನವಶ್ಯಕವಾದ ಒಂದು ಸಮಸ್ಯೆಗಳು, ಜಗಳ, ಕಿರಿಕಿರಿ, ವಾಸ್ತುದೋಷ, ಹಾಗೆ ಸಂತಾನದಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ, ಇಲ್ಲ ಗಂಡ ಹೆಂಡತಿಯ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ದರೆ ಅವು ದೂರವಾಗ್ತಾ ಹೋಗ್ತವೆ. ಅಂದರೆ ನಾವು ನಮ್ಮ ಪಿತೃಗಳನ್ನು ಸಂತೃಪ್ತಿ ಪಡಿಸಿದಾಗ ಅವರು ಪ್ರಸನ್ನಗೊಳ್ಳುತ್ತಾರೆ. ಅವರ ಆಶೀರ್ವಾದ ನಮಗೆಲ್ಲದಕ್ಕಿಂತ ಮುಖ್ಯವಾಗಿರುತ್ತೆ. ಹಾಗಾಗಿ ಅವರ ಮೋಕ್ಷಕ್ಕೆ ಈ ದಿನ ನಾವು ಪ್ರಾರ್ಥನೆ ಮಾಡಿಕೊಂಡು ಅವರ ಹೆಸರಲ್ಲಿ ದಾನ ಮಾಡೋದು, ತರ್ಪಣ ಕೊಡೋದು, ಈ ರೀತಿ ಏನಾದರೂ ದಾನ ಧರ್ಮದ ಸೇವೆ ಮಾಡಿದರೆ ಅವರ ಆಶೀರ್ವಾದಕ್ಕೆ ಪಾತ್ರರಾಗಿ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ, ಬಂಗಾರ ಖರೀದಿಯ ಬಗ್ಗೆ ಯೋಚನೆ ಮಾಡೋದಲ್ಲ. ತಗೊಳ್ಳೇಬೇಕು ಅಂತ ಏನಾದರೂ ನಿಮಗೆ ಅನಿಸಿದರೆ, ಹಣ ಇದ್ದರೆ, ಇಲ್ಲ ಸಾಲ ಇಲ್ಲದೆ, ಅಂದರೆ ಯಾರಿಗಾದರೂ ಮಕ್ಕಳಿಗೆ ಮದುವೆಗೆ ಖರೀದಿ ಮಾಡಿ ಇಡೋಕ್ಕೆ ನಿಮಗೆ ಮನಸ್ಸಿದ್ದರೆ ಅದನ್ನು ಒಂದು ಕೃತಜ್ಞತಾಪೂರ್ವಕವಾಗಿ ತೊಗೊಂಡು ಇಟ್ಕೊಳ್ಳಿ. ಅಷ್ಟು ಬಿಟ್ಟರೆ ಅದನ್ನು ತಗೊಳ್ಳೇಬೇಕು ಅಂತೇಳಿ ಮನಸ್ಸಲ್ಲಿ ಕಿರಿಕಿರಿ, ಒತ್ತಡ, ಹಾಗೆ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆ ಮಾಡಿಕೊಂಡು ಆ ವಾತಾವರಣದಲ್ಲಿ ಅದನ್ನು ತಗೊಳ್ಬೇಡಿ. ಯಾಕಂದರೆ ನೀವು ಮಾಡ್ತಾ ಇರೋದೇನು, ಇಂತಹ ಒಂದು ಬಿಗಿ ವಾತಾವರಣವನ್ನು, ಇಂಥ ಒಂದು ಶೋಕ ವಾತಾವರಣವನ್ನು ಉಂಟು ಮಾಡಿಕೊಂಡು ಯಾರ್ದೋ ಮನಸ್ಸಿಗೆ ದುಃಖ ಕೊಟ್ಟು, ನೋವು ಕೊಟ್ಟು, ನಾನು ತಗೊಳ್ಳೇಬೇಕು ಅಂತೇಳಿ ಹಠ ಹಿಡಿದು ನೀವು ಈ ದಿನ ಬಂಗಾರ ಖರೀದಿ ಮಾಡಿದರೆ ಏನಾಗುತ್ತೆ ಅಂದರೆ ಇದೇ ರೀತಿಯ ಒಂದು ಮನೋಭಾವ ವರ್ಷ ಪೂರ್ತಿಯಾಗಿ ಅಕ್ಷಯವಾಗುತ್ತೆ ಅಲ್ವಾ. ಯೋಚನೆ ಮಾಡಬೇಕಾಗಿರೋ ಸರಿದಿ ಯಾರ್ದೀಗ? ನಮ್ಮದೇ ಅಲ್ವಾ. ನಾವು ಈ ದಿನ ಕೇವಲ ಬಂಗಾರ ತಗೊಂಡ್ರೆ ಅಕ್ಷಯ ಆಗೋದಿಲ್ಲ. ಈ ದಿನ ಜಗಳ ಮಾಡಿದರೆ, ಕಿರಿಕಿರಿ ಮಾಡಿದರೆ, ಸಮಸ್ಯೆ ಮಾಡಿದರೆ, ಯಾರದೋ ಬಗ್ಗೆ ಏನಾದರೂ ಇಲ್ಲ ಸಲ್ಲದ ಮಾತನಾಡಿದರೆ, ನಿಂದನೆ ಮಾಡಿದರೆ, ಇವೆಲ್ಲವೂ ಅಕ್ಷಯ ಆಗುತ್ತೆ. ಇವೆಲ್ಲವೂ ಅಕ್ಷಯ ಆದರೆ ಕರ್ಮ ಅಕ್ಷಯ ಆದ ಹಾಗೆ. ಕರ್ಮವೇ ಅಕ್ಷಯ ಆದರೆ ಈ ರೀತಿ ವಿಚಾರಗಳಿಂದ ನಾವೇನು ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತಲ್ಲ ವರ್ಷ ಪೂರ್ತಿ. ಅದರ ಬಗ್ಗೆ ಯೋಚನೆ ಮಾಡಿ. ಹಾಗೆ ಗುರುವಿನ ದರ್ಶನ ಮಾಡಿ. ಯಾಕಂದರೆ ಈ ದಿನ ಗುರುವಿನ ಅವಶ್ಯಕತೆ ನಿಮಗೆ ತುಂಬ ಇದೆ. ಬಾಬಾರವರ ಮಂದಿರಕ್ಕೆ, ಇಲ್ಲ ನಿಮ್ಮ ಯಾವುದೇ ಒಂದು ಇಷ್ಟದ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ದಿನ ಅರಿಶಿಣದ ಕೊಂಬನ್ನು ದಾನವಾಗಿ ಕೊಡಿ. ಅರಿಶಿನ ಒಂದು ಯಾವುದಕ್ಕೆ ಸಮಾನ ಅಂದರೆ ಬಂಗಾರಕ್ಕೆ ಸಮಾನ. ಅಂಥದ್ದೇ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಕಂಕಣ ಭಾಗ್ಯ, ಹಾಗೆ ಸಮೃದ್ಧಿಯ ರೂಪದಲ್ಲಿ ಮರಳಿ ಬರುತ್ತೆ. ಹಾಗಾಗಿ ಈ ದಿನ ನೀವು ಅರಿಶಿಣದ ಕೊಂಬನ್ನು ಒಂದು 9 ಇಲ್ಲ 11 ಇಲ್ಲ 5 ಅರಿಶಿಣದ ಕೊಂಬನ್ನು ಬಾಬಾರವರ ಮಂದಿರಕ್ಕೆ ದಾನ ಕೊಡೋದ್ರಿಂದ ಅತ್ಯಂತ ಶುಭ. ಯಾಕಂದರೆ ಅರಿಶಿನ ಬಂಗಾರದ ಬಣ್ಣದಲ್ಲಿ ಇರುತ್ತೆ. ಇದನ್ನು ನೀವು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ನಿಮ್ಮಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು, ಅಂದರೆ ನಿಮಗೆ ಇವಾಗ ಏನು ಬೇಕು ಅಲ್ವಾ, ನಿಮಗೆ ಬಂಗಾರಕ್ಕಿಂತ ಮದುವೆ ಬೇಕು, ಬಂಗಾರಕ್ಕಿಂತ ಸಂತಾನ ಬೇಕು, ಈ ರೀತಿ ಸಮಸ್ಯೆಗಳು ಇರ್ತವೆ. ಇವುಗಳನ್ನು ನೀವು ಪಡ್ಕೊಳ್ಳೋಕ್ಕೆ ಆ ಗುರುವು ಸಾಧ್ಯ ಮಾಡಿಕೊಡ್ತಾರೆ. ಯಾಕಂದರೆ ಅರಿಶಿನ ಗುರುವಿನ ಪ್ರತೀಕವಾಗಿದೆ. ಹಾಗಾಗಿ ಈ ದಿನ ಅರಿಶಿಣದ ಕೊಂಬನ್ನು ನೀವು ಮನೆಗೂ ತರ್ಬೋದು, ಹಾಗೆ ದಾನದ ರೂಪದಲ್ಲೂ ಕೊಡ್ಬೋದು. ಸ್ವಲ್ಪ ಮನೆಯಲ್ಲೇ ಇಟ್ಕೊಳ್ಳಿ, ಹಾಗೆ ಸ್ವಲ್ಪ ದಾನದ ರೂಪದಲ್ಲಿ ಕೊಡಿ. ಎರಡೂ ರೀತಿಯ ಒಂದು ಫಲಗಳು ಅಕ್ಷಯವಾಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಊರಲ್ಲಿ ಗುರುವಿನ ಮಂದಿರ ಇಲ್ಲ, ಬಾಬಾರವರ ಮಂದಿರ ಇಲ್ಲ, ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಲಕ್ಷ್ಮಿ ಇಲ್ಲ ದುರ್ಗೆಯ ಮಂದಿರಕ್ಕೂ ಕೂಡ ನೀವು ಅರಿಶಿಣದ ದಾನವನ್ನು ಮಾಡಿ. ಖಂಡಿತ ಗುರುಬಲ ಹೆಚ್ಚಾಗುತ್ತೆ. ಗುರುಬಲ ಇದ್ದರೆ ಸಂತಾನ ಯೋಗ ಸಿಗುತ್ತೆ. ಗುರುಬಲ ಇದ್ದರೆ ಕೆಲಸದಲ್ಲಿ ನಿಮಗೆ ಏಳಿಗೆ ಆಗುತ್ತೆ. ಗುರುಬಲ ಇದ್ದರೆ ಸಂತಾನ ಫಲ ಸಿಗುತ್ತೆ. ಹಾಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ. ಕೆಲಸದಲ್ಲಿ ಪ್ರಗತಿ ಸಿಗುತ್ತೆ. ಹಾಗೆ ನೀವು ಮನೆ ಕಟ್ಬೋದು. ಹಾಗೆ ವಿದ್ಯೆಯಲ್ಲೂ ಕೂಡ ಪ್ರಗತಿ ಸಿಗುತ್ತೆ. ಹಾಗಾಗಿ ಈ ರೀತಿಯಾದ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿಕೊಳ್ಳಿ. ಅದು ನಿಷ್ಕಲ್ಮಶ ಭಾವದಿಂದ ದಾನ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ನಿಸ್ಸಹಾಯಕರಿಗೆ ನೀರು, ನಿಮ್ಮ ಕೈಲಾದರೆ ಒಂದು ಜೊತೆ ಬಟ್ಟೆ, ಚಪ್ಪಲಿ, ಛತ್ರಿ, ಈ ರೀತಿ ದಾನವನ್ನು ಮಾಡಿ. ಇದು ಅಕ್ಷಯವಾಗ್ತಾ ಹೋಗುತ್ತೆ. ಅಂದರೆ ಇಂಥ ಒಂದು ಕೆಪಾಸಿಟಿ ನಿಮಗೆ ಬರ್ತಾ ಹೋಗುತ್ತೆ. ಅಂದರೆ ದಾನ ಧರ್ಮ ಮಾಡುವಷ್ಟು ನಿಮ್ಮನ್ನು ಭಗವಂತ ಒಂದು ಕ್ಷಮತೆ ಕೊಟ್ಟು ಕಾಪಾಡ್ತಾರೆ. ಇದು ಅಕ್ಷಯವಾಗ್ತಾ ಹೋಗುತ್ತೆ. ನಿಮಗೆ ಯಾವಾಗ ಇದನ್ನು ಕೊಡ್ಲಿಕ್ಕೆ ಸಾಧ್ಯ? ನಿಮ್ಮ ಹತ್ರ ಹಣ ಇದ್ದಾಗಲೇ ತಾನೇ ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಹತ್ರ ಹಣ ಬರಲಿಕ್ಕೆ ಎಲ್ಲ ರೀತಿಯಲ್ಲೂ ದಾರಿ ಗುರುವು ಮಾಡಿಕೊಡ್ತಾರೆ. ಈ ರೀತಿ ನೀವು ಜೀವನದಲ್ಲಿ ಒಂದು ಉತ್ತಮ ಕಾರ್ಯಗಳನ್ನು ಮಾಡೋ ರೀತಿಲಿ ಒಂದು ನಿಮಗೆ ಅಕ್ಷಯ ಫಲ ಸಿಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಹಾಗೆ ಈ ದಿನ ಯಾವುದಾದ್ರೂ ಒಂದು ನೆಲ್ಲಿಕಾಯಿ ಗಿಡ ಆಗಿರ್ಬೋದು, ಹಾಗೆ ಬೇವಿನ ಗಿಡ ಆಗಿರ್ಬೋದು, ಹಾಗೆ ಯಾವುದಾದ್ರೂ ಒಂದು ಹೂವಿನ ಗಿಡ, ತುಳಸಿಯ ಗಿಡ ತಂದು ಮನೆಯಲ್ಲಿ ನೆಡೋದ್ರಿಂದ ಅಕ್ಷಯ ಫಲ. ಅಂದರೆ ಈ ನೆಲ್ಲಿ ಗಿಡ ತಂದು ನೀವು ಮನೆಯಲ್ಲಿ ನೆಟ್ರಿ ಅಂದರೆ ಈ ದಿನ ರಾಜಸು ಯಾಗ ಮಾಡಿದ ಪುಣ್ಯ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಇದನ್ನು ತಂದು ನೆಟ್ಟು ಪಾಲನೆ ಪೋಷಣೆ ಮಾಡಿ. ತುಳಸಿ ಗಿಡವನ್ನು ತಂದು ಪೂಜಿಸಿದರೆ, ತುಳಸಿ ಮನೆ ಬಾಗಿಲಲ್ಲಿದ್ದರೆ ಯಾವುದೇ ರೀತಿ ಒಂದು ನಿಮ್ಮ ಮನೆ ಮೇಲೆ ನೆಗೆಟಿವ್ ಎನರ್ಜಿ ಬೀಳೋದಿಲ್ಲ. ಅವಳ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತೆ. ಹಾಗಾಗಿ ಈ ರೀತಿಯ ಗಿಡಗಳು, ಬೇವು ಕೂಡ ನಿಮ್ಮ ಮನೆಯ ಮೇಲೆ ಯಾವುದೇ ರೀತಿ ನೆಗೆಟಿವ್ ವಿಚಾರಗಳು ಅಂದರೆ ಪ್ರಭಾವ ಬೀರದೆ ಹಾಗೆ ಕಾಪಾಡುತ್ತೆ. ಹಾಗೆ ಅದರಲ್ಲಿ ದೇವಿ ಶಕ್ತಿ ಇರೋದ್ರಿಂದ ನೀವು ಅದರ ಎದುರುಗಡೆ ದಿನನಿತ್ಯ 2 ತುಪ್ಪದ ದೀಪಗಳನ್ನು ಬೆಳಗಿಸೋದ್ರಿಂದ ಬೇವಿನ ಮರದ ಬಳಿ ನಿಮ್ಮ ಜೀವನದಲ್ಲಿ
ಜೀವನದಲ್ಲಿರುವ ಅನೇಕ ರೀತಿಯ ನಕಾರಾತ್ಮಕತೆ ಚಿಂತನೆಗಳಾಗಿರ್ಬೋದು, ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಹಾಗೆ ಹಣದ ವಿಚಾರದಲ್ಲಿರುವ ಅಡೆತಡೆಗಳಾಗಿರ್ಬೋದು ದೂರ ಆಗ್ತಾ ಹೋಗುತ್ತೆ. ಈ ರೀತಿ ಅಕ್ಷಯ ಫಲವನ್ನು ಆ ಒಂದು ಬೇವು ತಂದುಕೊಡುತ್ತೆ. ಅಂದರೆ ದಿನನಿತ್ಯ ನೀವು ಆ ಗಿಡವನ್ನು ಪಾಲನೆ ಮಾಡಿ ಪೋಷಿಸ್ತಾ ಹೋದಷ್ಟು ನೀವು ಜೀವನದಲ್ಲಿ ವರ್ಷದಲ್ಲೇ ನಿಮ್ಮ ಏಳಿಗೆ ಒಂದು ಅಕ್ಷಯ ಫಲವನ್ನು ಪಡ್ಕೊಳ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ವಾಸ್ತವ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೀವು ದಾನ ಧರ್ಮದ ಸೇವೆ, ಒಳ್ಳೆಯ ಮನಸ್ಥಿತಿಯೊಂದಿಗೆ ಈ ದಿನ ಯಾರಿಗೂ ಕೆಟ್ಟದನ್ನು ಬಯಸದೆ, ಕೆಟ್ಟದನ್ನು ಮಾಡದೆ, ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗ್ತಾ ಇದೆ, ಖಂಡಿತ ನನ್ನ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಒಳ್ಳೆಯ ವಿಚಾರವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ ಅದು ಕೂಡ ಅಕ್ಷಯವಾಗ್ತಾ ಹೋಗುತ್ತೆ. ಅಕ್ಷಯ ತೃತೀಯ 2026 ಏಪ್ರಿಲ್ ತಿಂಗಳು 19ನೇ ತಾರೀಕು ಭಾನುವಾರ ಅಥವಾ ಸೋಮವಾರ 20ನೇ ತಾರೀಕು ಅನ್ನೋದು ಕೆಲವರಿಗೆ ಗೊಂದಲ ಇದೆ. ಆದರೆ ಇಲ್ಲಿ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಬಯಸ್ತೀನಿ. 19ನೇ ತಾರೀಕು ಭಾನುವಾರ 10:49 ಈ ಅಕ್ಷಯ ತೃತೀಯ ತಿಥಿ ಪ್ರಾರಂಭವಾಗುತ್ತೆ. ಆದರೆ ಸೋಮವಾರ ಬೆಳಗ್ಗೆ ಇದು 7:12 ಈ ತಿಥಿ ಮುಕ್ತಾಯಗೊಳ್ಳುತ್ತೆ. ಅಲ್ಲಿಗೆ ನಾವು 19ನೇ ತಾರೀಕೆ ಭಾನುವಾರನೇ ಈ ಒಂದು ಅಕ್ಷಯ ತೃತೀಯ ದಿನವನ್ನು ಆಚರಿಸ್ಬೇಕಂದ್ರೆ ಈ ದಿನವೇ ಎಲ್ಲ ಒಳ್ಳೆಯ ಗಳಿಗೆಗಳು ನಮಗೆ ಸಿಗ್ತವೆ. ಅಂದರೆ ಈ ದಿನ ನಮಗೆ ಬಂಗಾರ ಖರೀದಿ, ಸೇವೆ, ದಾನ, ಧರ್ಮ, ಪುಣ್ಯ ಕಾರ್ಯ ಈ ರೀತಿ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ನಾವು ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಇಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗೋದಿಲ್ಲ, ಏನು ಖರೀದಿನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ 7:12 ಅಕ್ಷಯ ತೃತೀಯ ಮುಕ್ತಾಯವಾಗುತ್ತೆ. ಹಾಗಾಗಿ ನಿಮಗೆ ನಿಮ್ಮ ಗ್ರಾಮಗಳಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಆಚರಿಸಿ. ಆದರೆ ಸರಿಯಾದ ರೀತಿಯಲ್ಲಿ ನಾನು ಯಾವ ರೀತಿ ಆಚರಿಸ್ತೀನಿ ಅನ್ನೋದನ್ನು ನಾನು 19ನೇ ತಾರೀಕೆ ಆ ದಿನ ನಾನು ಏನೆಲ್ಲ ಸೇವೆ ಮಾಡಬೇಕು ಅದನ್ನು ಮಾಡ್ತೀನಿ. ಸೋಮವಾರ ಬೆಳಗ್ಗೆ 7:12 ಕೂಡ ಸಮಯ ಇರುತ್ತೆ. ಅಲ್ಲಿವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕೂಡ ಮಾಡೋಣ ಎಲ್ಲರೂ ಸೇರಿ. ಈಗ ನೀವು ಬಂಗಾರ ಖರೀದಿ ಮಾಡಬೇಕು, ಇಲ್ಲ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಬೇಕು, ಏನೋ ಒಂದು ಅಗ್ರಿಮೆಂಟ್ ಮಾಡಬೇಕು, ಮನೆ ಗೃಹ ಪ್ರವೇಶ ಮಾಡಬೇಕು, ಇಲ್ಲ ಮನೆ ಒಂದು ಬದಲಾವಣೆ ಮಾಡಬೇಕು, ಈ ರೀತಿಯಾಗಿ ಒಂದು ಕೆಲಸ ಕಾರ್ಯಗಳಿದ್ದರೆ ನೀವು ಸೋಮವಾರ ಬೆಳಗ್ಗೆ ಬೇಗನೆ 7:12 ಮಾಡ್ಕೊಳ್ಬೇಕಾಗತ್ತೆ. ಬಂಗಾರ ಖರೀದಿ ಮಾಡಬೇಕಾದ್ರೆ ಅಷ್ಟೊತ್ತಿಗೆ ಬಾಗಿಲು ತೆಗೆದಿರ್ತಾರೋ ಇಲ್ಲೋ. ಹಾಗಾಗಿ ಭಾನುವಾರ ಕೂಡ ನೀವು ಅಕ್ಷಯ ತೃತೀಯ ಸಂಪೂರ್ಣ ತಿಥಿ ನಿಮಗೆ ಸಿಗೋದ್ರಿಂದ ಈ ದಿನ ಕೂಡ ನೀವು ಎಲ್ಲ ಸೇವೆಗಳನ್ನು ಮಾಡ್ಕೊಳ್ಬೋದು. ಖರೀದಿ ಆಗಿರ್ಬೋದು, ದಾನ ಧರ್ಮ ಸೇವೆ. ಹಾಗೆ ದೂರ ಇದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿಗೆ ಒಂದು ಫೋನ್ ಮಾಡಿ ನೆಮ್ಮದಿಯಾಗಿ ಕುಳಿತುಕೊಂಡು ಮಾತಾಡಿ. ಅವತ್ತಿನ ದಿನ ಭಾನುವಾರ ಕೂಡ ಇದೆ, ನಿಮಗೆ ಸಾಧ್ಯವಾದರೆ ಅವರನ್ನು ಭೇಟಿ ಮಾಡಿ ಅವರ ಒಂದು ಸಂತೋಷಕ್ಕೆ ಕಾರಣರಾಗಿ. ಅದೇ ಸಂತೋಷ ನಿಮ್ಮ ಜೀವನ ಪೂರ್ತಿ ಅಂದರೆ ನಿಮ್ಮ ವರ್ಷ ಪೂರ್ತಿ ನಿಮ್ಮನ್ನು ಕಾಪಾಡುತ್ತೆ, ರಕ್ಷಣೆ ಮಾಡುತ್ತೆ. ಹಾಗಾಗಿ ಈ ರೀತಿ ಇನ್ನೊಬ್ಬರ ಮುಖದಲ್ಲಿ ನಗು ಮೂಡಿಸೋದು, ನೆಮ್ಮದಿ ಮೂಡಿಸೋದು, ಭರವಸೆ ಮೂಡಿಸೋದು ಅಂತ ಕೆಲಸ ಮಾಡೋದ್ರಿಂದ ಅದೇ ಅಕ್ಷಯವಾಗ್ತಾ ಹೋಗುತ್ತೆ. ಇದು ಈ ಜನ್ಮದ ಪುಣ್ಯ ವೃದ್ಧಿ ಅಷ್ಟೇ ಅಲ್ಲ, ಇದು ಮುಂದಿನ ಜನ್ಮದ ಪುಣ್ಯ ವೃದ್ಧಿಗೂ ಕೂಡ ಕಾರಣವಾಗುತ್ತೆ. ಹಾಗಾಗಿ ಈ ಅಕ್ಷಯ ತೃತೀಯ ದಿನ ನೀವು ಯಾವೆಲ್ಲ ಕೆಲಸ ಮಾಡ್ತೀರೋ ಅದು ವರ್ಷ ಪೂರ್ತಿ ನಿಮ್ಮನ್ನು ಅಕ್ಷಯವಾಗಿಸ್ತಾ ಹೋಗುತ್ತೆ. 19ನೇ ತಾರೀಕೆ ಹೆಚ್ಚಾಗಿ ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತಾ ಇದ್ದಾರೆ ಕೆಲವು ಕಡೆ. ನಿಮ್ಮ ಕಡೆ ಹೇಗಿದೆಯೋ ನಿಮ್ಮ ಒಂದು ಆಚಾರ ವಿಚಾರಗಳಿಗೆ ಬದ್ಧರಾಗಿ ನೀವು ಕೂಡ ಆ ರೀತಿ ಮಾಡಬಹುದು ಸ್ನೇಹಿತರೆ. ಈ ದಿನವೇ ವಿಷ್ಣು ಪರಶುರಾಮನ ಅವತಾರದಲ್ಲಿ ಜನ್ಮ ತಾಳಿದ್ರು. ಅಂದರೆ ಈ ಜಗತ್ತಿಗೆ ಚಿರಂಜೀವಿಗಳಲ್ಲಿ ಒಬ್ಬರಾದ ಪರಶುರಾಮರ ಅವತಾರ ಆಗಿದ್ದು ಕೂಡ ಈ ಅಕ್ಷಯ ತೃತೀಯ ದಿನ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಒಳ್ಳೆಯ ಒಂದು ಅವತಾರ ಆಗಿದೆ ವಿಷ್ಣುದ್ದು. ಅಂದರೆ ಇಲ್ಲಿ ನಮಗೆ ಏನು ಬೇಕು ಏನು ಬೇಡ ಅದನ್ನು ನಾವು ಬಿಡೋಕ್ಕೆ ತಗೊಳ್ಳೋಕ್ಕೆ ಈ ಒಂದು ಅಕ್ಷಯ ತೃತೀಯ ದಿನ ತುಂಬ ಒಳ್ಳೆಯದು. ಹಾಗೆ ಈ ದಿನ ಅನ್ನದಾನ ಮಾಡಿದರೆ ಖಂಡಿತವಾಗಿಯೂ ಅನ್ನಪೂರ್ಣ ದೇವಿಯ ಆಶೀರ್ವಾದ ನಿಮ್ಮ ಮನೆ ಮೇಲೆ ವರ್ಷ ಪೂರ್ತಿ ಇರುತ್ತೆ. ಯಾವುದೇ ರೀತಿ ಅನ್ನದ ಅಂದರೆ ಧಾನ್ಯದ ಕೊರತೆ ಬರದ ಹಾಗೆ ನಿಮಗೆ ಈ ಒಂದು ಪುಣ್ಯ ಕಾಪಾಡತ್ತೆ. ಹಾಗೆ ಮಹರ್ಷಿ ವೇದವ್ಯಾಸ ಅವರು ಗಣೇಶನನ್ನ ಬರಹಗಾರನಾಗಿ ಮಾಡಿಕೊಂಡು ಮಹಾಭಾರತವನ್ನು ಈ ದಿನವೇ ಬರೆಯಲು ಆರಂಭಿಸಿದರು ಅನ್ನತ್ತೆ ಪುರಾಣ. ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಏನಾದರೂ ಇದೆ ಅಂತೇಳಿ ನಿಮಗೆ ಅನಿಸಿದರೆ ಅವರು ತುಂಬ ಚೆನ್ನಾಗಿ ಓದಬೇಕು, ಅವ್ರ ಕೆಲಸದಲ್ಲಿ ಸಾಧನೆ ಮಾಡಬೇಕು, ಅವ್ರ ಜೀವನದಲ್ಲಿ ಪ್ರಗತಿ ಹೊಂದಬೇಕು ಅನ್ನೋ ಕನಸಿದರೆ ಖಂಡಿತವಾಗಿ ಈ ದಿನ ಯಾವುದಾದ್ರೂ ಬಡ ಮಕ್ಕಳಿಗೆ ಪುಸ್ತಕದ ದಾನ, ಎಕ್ಸಸೈಜು, ಪೆನ್ನು ಈ ರೀತಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಅಗತ್ಯ ಇದೆಯಲ್ಲ ಅದನ್ನು ದಾನ ಮಾಡಿದರೆ ಅದು ಅಕ್ಷಯವಾಗುತ್ತೆ. ನಿಮ್ಮ ಮಕ್ಕಳಲ್ಲಿ ಅದು ಪ್ರಗತಿಯನ್ನು ಉಂಟು ಮಾಡುತ್ತೆ. ಅವರಲ್ಲಿ ಯಾವ ಕೊರತೆ ಇರುತ್ತೋ ಆ ಕೊರತೆಯನ್ನು ನೀಗಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗಾಗಿ ವಿನಯಪೂರ್ಣವಾಗಿ ನಿಷ್ಕಲ್ಮಶ ಭಾವದಿಂದ ಮಾಡಿ, ಅಲ್ಲಿ ಏನೋ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಬಾರ್ದು. ಒಂದು ದಾನ, ಒಂದು ಯಾವ ರೀತಿ ಅಂದರೆ ಅವರು ನಿಸ್ಸಹಾಯಕರು ಅನ್ನೋ ರೀತಿಯಲ್ಲಿ ಕರುಣೆ, ಪ್ರೀತಿ, ಪ್ರೇಮ, ಸೇವೆಯ ರೂಪದಲ್ಲಿ ನೀವು ಅದನ್ನು ದಯೆಯ ರೂಪದಲ್ಲಿ ಕೊಡಬೇಕಾಗತ್ತೆ. ಈ ರೀತಿ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ವರ್ಷ ಪೂರ್ತಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸ್ತಾರೆ. ಇದೇ ರೀತಿ ನೀವು ವರ್ಷ ಮಾಡ್ತಾ ಹೋದರೆ ಅವ್ರ ಜೀವನದಲ್ಲಿ ನೀವು ಅವರಿಗೊಂದು ನೆಲೆಯನ್ನು ಮಾಡಿಕೊಡ್ತೀರಾ. ಹಾಗೆ ಒಳ್ಳೆಯ ಸಂಸ್ಕಾರ, ರೀತಿ ನೀತಿಗಳನ್ನು ಕೂಡ ಕಳಿಸ್ಕೊಡ್ತೀರಾ. ಈ ರೀತಿ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಬಂಗಾರದ ಖರೀದಿಯ ಕಡೆ ಒತ್ತು ಕೊಡುವುದನ್ನು ಬಿಟ್ಟುಬಿಡಿ. ಅನ್ನದಾನ, ಬಟ್ಟೆ, ನೀರು, ಫಲ, ದಾನ, ಬಡವರಿಗೆ ಸಹಾಯ
ಇದನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇದರ ಕೊರತೆ ಇರದ ಹಾಗೆ ನೆಮ್ಮದಿ, ಸರಳವಾದ, ಉತ್ತಮವಾದ ಆರೋಗ್ಯದ ಜೀವನ ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯ ಆದರೆ ಮಾತ್ರ ಬಂಗಾರ ಖರೀದಿ ಮಾಡ್ಕೊಳ್ಳಿ. ಯಾಕಂದರೆ ಇದು ಅಕ್ಷಯ ಫಲದ ರೂಪದಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಇದೆ. ಆ ನಂಬಿಕೆಗೆ ಇಲ್ಲಿ ನಾನು ಯಾವುದೇ ರೀತಿ ಒಂದು ಉಪಹಾಸ್ಯ ಮಾಡೋದಿಲ್ಲ. ನಿಮ್ಮ ಕೈಲಾದರೆ ಚಿನ್ನ ಖರೀದಿ ಮಾಡಿ, ಆದರೆ ಜಗಳ ಇಲ್ಲಾಂದರೆ ಯಾರ ಹತ್ರನೋ ಸಾಲ ತಗೊಂಡು ಚಿನ್ನ ಖರೀದಿ ಮಾಡಬೇಡಿ. ಅದೇ ಅಕ್ಷಯವಾಗ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಯೋಚನೆ ಮಾಡಿ. ಹಾಗೆ ಈ ದಿನ ಹೋಮ, ಜಪ, ಧ್ಯಾನ, ವಿಷ್ಣು ಸಹಸ್ರನಾಮ ಪಠಣ, ಗಾಯತ್ರಿ ಮಂತ್ರ ಜಪ, ಗುರುವಿನ ನಾಮಸ್ಮರಣೆ, ಭಜನೆ, ಹಾಗೆ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಇವುಗಳನ್ನು ಮಾಡೋದನ್ನು ಮರಿಬೇಡಿ. ಈ ಅಕ್ಷಯ ತೃತೀಯ ದಿನ ಕೂಡ ನೀವು 9 ದೀಪಗಳ ಆರತಿಯನ್ನು ಸಾಯಿ ಬಾಬಾರವರಿಗೆ ಬೆಳಗಬಹುದು. ಈ ದಿನ ಅಕ್ಷಯವಾಗುತ್ತೆ ಆ ಫಲ. ಹಾಗೆ ಹೊಸ ಕೆಲಸ ಪ್ರಾರಂಭಿಸಲು ಅತ್ಯಂತ ಶುಭ ದಿನ ಕೂಡ ಆಗಿದೆ. ಯಾವುದಾದ್ರೂ ಹೊಸ ಯೋಜನೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಈ ದಿನ ಯಾವುದೇ ರೀತಿ ಒಂದು ಅಪನಂಬಿಕೆ ಇಲ್ಲದೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಮದುವೆ, ಗೃಹ ಪ್ರವೇಶ, ವ್ಯವಹಾರ ಆರಂಭ ಎಲ್ಲ ರೀತಿಯ ಒಂದು ವಿಚಾರಗಳಲ್ಲಿ ನಂಬಿಕೆ ಇಟ್ಟು ಈ ದಿನ ಮುಂದುವರೆದ್ರೆ ಖಂಡಿತವಾಗಿಯೂ ಅದು ಅಕ್ಷಯವಾಗ್ತಾ ಹೋಗುತ್ತೆ. ಅಕ್ಷಯ ತೃತೀಯ ಒಂದು ಸಂಪತ್ತು, ಪುಣ್ಯ, ಶುಭಾರಂಭದ ಸಂಕೇತದ ದಿನವಾಗಿದೆ. ಈ ದಿನದಲ್ಲಿ ಮಾಡಿದ ಪುಣ್ಯ ಕಾರ್ಯವು ದೊಡ್ಡ ಫಲ ಕೊಡುತ್ತೆ. ನಿಮ್ಮ ಮನಸ್ಸಲ್ಲಿರುವ ದ್ವೇಷ, ಶತ್ರುತ್ವ, ಅಸೂಯೆ ಏನಾದರೂ ಇದ್ದರೆ ಆ ವಿಚಾರವನ್ನು ತ್ಯಜಿಸ್ಬಿಡಿ. ಕ್ಷಮೆ ಕೊಡ್ರಿ. ಕೆಲವೊಂದು ವಿಚಾರಗಳಿಗೆ, ಕೆಲವು ಜನರಿಗೆ ನೀವು ಮುಂದೆ ಹೋಗಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆ ಒಂದು ನಿಮ್ಮ ಮನಸ್ಥಿತಿ ಇದೆಯಲ್ಲ ಅದು ಅಕ್ಷಯವಾಗ್ತಾ ಹೋಗುತ್ತೆ. ಅಂದರೆ ನೀವು ಈಗ ಒಳ್ಳೆಯ ಮನಸ್ಥಿತಿಯೊಂದಿಗೆ ಅದನ್ನು ನೀವು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀರಾ ಅಂದರೆ ಅದೇ ರೀತಿ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ, ನೆಗೆಟಿವ್ ಎನರ್ಜಿ ದೂರವಾಗ್ತಾ ಹೋಗುತ್ತೆ. ಅದಕ್ಕೆ ಪ್ರಾರಂಭ ಮಾಡಿದರೆ ಈ ದಿನ ಅಂದರೆ ಖಂಡಿತವಾಗಿ ವರ್ಷ ಪೂರ್ತಿ ಅದೇ ನಿಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ. ಹಾಗೆ ಈ ದಿನ ಏನು ಮಾಡಬಾರ್ದು, ತಡವಾಗಿ ಏಳಬಾರ್ದು. ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಪೂಜೆ ಪುನಸ್ಕಾರ, ದೀಪಾರಾಧನೆ, ಹಾಗೆ ಮನೇಲಿ ಏನಾದರೂ ಒಂದು ಸಿಹಿ ತಿಂಡಿ, ತಂದೆ ತಾಯಿ, ಅತ್ತೆ ಮಾವ, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದು, ಹಾಗೆ ಅವ್ರ ಜೊತೆ ಇವತ್ತಿನ ದಿನ ತುಂಬ ಚೆನ್ನಾಗಿ ಮಾತಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇದೇ ವರ್ಷ ಪೂರ್ತಿ ನಿಮಗೆ ಅಕ್ಷಯ ಫಲದ ರೂಪದಲ್ಲಿ ಸಿಗುತ್ತೆ. ಅವ್ರ ಮನಸ್ಸಿನ ಉದ್ದೇಶ ಏನಿದೆಯೋ ಅದು ನಿಮಗೆ ಬೇಡ. ನಿಮ್ಮ ಮನಸ್ಸಲ್ಲಿ ಯಾವ ಉದ್ದೇಶ ಇದೆಯೋ ಅದು ಅಕ್ಷಯವಾಗ್ತಾ ಹೋಗುತ್ತೆ. ಅದರ ಬಗ್ಗೆ ಗಮನ ಕೊಡಿ ಅಷ್ಟೇ. ಯಾರು ಹೇಗೋ ಏನೋ ಅದು ಗೊತ್ತಿಲ್ಲ, ಆದರೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಹೆಜ್ಜೆ ಇಡ್ತಾ ಇದ್ದೀರಾ ಅಂದರೆ ಆ ಒಳ್ಳೆಯ ಹೆಜ್ಜೆ ಅಕ್ಷಯವಾಗುತ್ತೆ. ಇನ್ನೊಬ್ಬರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾರೋ ಏನೋ ಅಂದ್ಕೊಳ್ತಾರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದೇ ಬೇಡ. ನಾನು ಸರಿ ಇದ್ದೀನಿ, ನನ್ನ ಕರ್ಮದ ಉದ್ದೇಶ ಸರಿ ಇದೆ, ನಾನು ಎಲ್ಲ ರೀತಿಯ ತಪ್ಪುಗಳನ್ನು ತಿದ್ದುಕೊಂಡು ಈಗ ನಾನು ಪಶ್ಚಾತ್ತಾಪಪಟ್ಟು ನನ್ನ ಗುರುವಿನಲ್ಲಿ ಶರಣಾಗಿದ್ದೀನಿ, ಅವರ ಮಾರ್ಗದರ್ಶನದಂತೆ ನಡ್ಕೊಳ್ತಾ ಇದ್ದೀನಿ. ಖಂಡಿತ ನನಗೆಲ್ಲ ಒಳ್ಳೆಯದಾಗತ್ತೆ, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಒಂದೊಂದಾಗಿ ನಡೀತಾ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಆ ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವತೆಗಳ ಆಶೀರ್ವಾದ, ಹಾಗೆ ನೀವು ಮಾಡಿದ ಒಳ್ಳೆಯ ಕರ್ಮಗಳ ಆಶೀರ್ವಾದ, ಅದರ ಜೊತೆಗೆ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯಿಂದ ನಿಮ್ಮಲ್ಲಿ ಉಂಟಾದ ಪುಣ್ಯ ಅಕ್ಷಯವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ದಿನ ಮದ್ಯ, ಮಾಂಸ ಸೇವನೆ ಮಾಡಬಾರ್ದು. ತಾಮಸ ಆಹಾರದ ಸೇವನೆ ಮಾಡಬಾರ್ದು. ಸಾತ್ವಿಕ ಆಹಾರದ ಸೇವನೆ ಇರಬೇಕು. ಸಾತ್ವಿಕವಾದ ವಿಚಾರಗಳು ಮನದಲ್ಲಿ ಮೂಡಬೇಕು. ಸತ್ಕಾರ್ಯ, ಸತ್ಕರ್ಮಗಳ ಕಡೆ ಗಮನ ಕೊಡಬೇಕು. ಎಲ್ಲರ ಜೊತೆ ಪ್ರೀತಿಯಿಂದ ವ್ಯವಹರಿಸಬೇಕು. ಹಾಗೆ ಒಳ್ಳೆಯದನ್ನೇ ಯೋಜಿಸಬೇಕು. ಖಂಡಿತ ಆ ಯೋಜನೆ ಫಲದ ರೂಪದಲ್ಲಿ ಅಕ್ಷಯವಾಗಿ ನಿಮಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನ ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಅಕ್ಷಯ ತೃತೀಯ ದಿನವನ್ನು ಅಕ್ಷಯವಾಗಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು ಅಭಿವೃದ್ಧಿ ಆಗಲಿ ಅಂತೇಳಿ ಆ ಪರಮಾತ್ಮನಲ್ಲಿ, ಆ ಗುರುವಿನಲ್ಲಿ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಈ ದಿನ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ತುಂಬ ಒಳ್ಳೆಯದು. ಸೂರ್ಯ ದೇವನಿಗೆ ಒಂದು ನಮಸ್ಕಾರ ಮಾಡ್ತಾ ಅವರಿಗೊಂದು ಶುದ್ಧವಾದ ನೀರಿನ ಅರ್ಘ್ಯವನ್ನು ಸಮರ್ಪಣೆ ಮಾಡಿ, ಒಂದು ಕೆಂಪು ಹೂವನ್ನು ಸೂರ್ಯ ದೇವನಿಗೆ ಸಮರ್ಪಣೆ ಮಾಡಿ ಅವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ಇದು ಸೂರ್ಯನ ವರ್ಷ ಒಂದು ಸಂಖ್ಯೆಯನ್ನು ಸೂಚಿಸ್ತಾ ಇದೆ. ಹಾಗಾಗಿ ಮೊದಲ ಒಂದು ಆರಾಧನೆ ಸೂರ್ಯ ದೇವರಿಗೆ ಕೊಟ್ಟು ನಂತರ ತಂದೆ ತಾಯಿಗಳ ಸ್ಮರಣೆ ಮಾಡಿಕೊಂಡು, ಗುರುವಿನ ಸ್ಮರಣೆ ಮಾಡಿಕೊಂಡು, ಹಾಗೆ ಕುಲದೇವರ ಸ್ಮರಣೆ, ಇಷ್ಟ ದೇವರ ಸ್ಮರಣೆ, ಗ್ರಾಮ ದೇವತೆಯ ಸ್ಮರಣೆ ಮಾಡಿಕೊಂಡು ಈ ದಿನವನ್ನು ಆರಂಭ ಮಾಡಿ. ಖಂಡಿತ ಒಳ್ಳೆಯದಾಗತ್ತೆ. ಕೆಲವು ಪರಿಹಾರವನ್ನು ತಿಳಿಸಿದ್ದೀನಿ. ಹಾಗೆ ಹೇಗಿರಬೇಕು ನಿಮ್ಮ ಯೋಚನೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಬಂಗಾರ ಖರೀದಿ ಮಾಡಬಾರ್ದು ಅಂತ ಏನಿಲ್ಲ, ನಿಮಗೆ ಅದು ಅವಶ್ಯಕವಾಗಿದ್ದರೆ ಮಾಡಿ, ಅಂದರೆ ಹಣದ ಅನುಕೂಲತೆ ಇದ್ದರೆ ಮಾಡಿರಿ. ಅಷ್ಟು ಬಿಟ್ಟು ಸಾಲ ಸೋಲ ಮಾಡಿ ನಾನು ಇವತ್ತು ಬಂಗಾರ ಖರೀದಿ ಮಾಡಿದ್ರೆ ಅದು ಅಕ್ಷಯ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾಡಬೇಡಿ ಅಲ್ವಾ. ಈ ವಿಡಿಯೋ ನಿಮಗೇನಾದರೂ ಉಪಯುಕ್ತ ಅನಿಸಿದರೆ, ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದರೆ ಖಂಡಿತ ಶೇರ್ ಮಾಡಿ. ಸರ್ವರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.